ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 27:5. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. Psalms 27, 5th verse. In times of trouble, he will shelter me. He will keep me safe in his temple and make me secure on a high rock. ಅಪಾಯ ಕಾಲದಲ್ಲಿ, ನಮಗೆ ಕೇಡುಂಟಾಗುವ ಸಂದರ್ಭದಲ್ಲಿ ಕರ್ತನು ನಮ್ಮನ್ನು ತನ್ನ ಗುಪ್ತವಾದ ಸ್ಥಳದಲ್ಲಿ ಅಡಗಿಸಿಟ್ಟು ಕಾಪಾಡುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿಟ್ಟು ನಮ್ಮನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನಮ್ಮನ್ನು ಸುರಕ್ಷಿತವಾಗಿಟ್ಟು ನಮ್ಮನ್ನು ಕಾಯುವನು. ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ದೇವರು ತನ್ನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಮರೆ ಮಾಡುತ್ತಾನೆ. ವಿವಾದಿಸುವ ನಾಲಿಗೆಗಳಿಂದ ನಮಗೆ ಕೇಡುಂಟಾಗದಂತೆ ನಮ್ಮನ್ನು ಗುಪ್ತ ಸ್ಥಳದಲ್ಲಿ ಕಾಪಾಡುತ್ತಾನೆ. ನಾವು ಪರಾತ್ಪರನ ಮೊರೆ ಹೊಕ್ಕಬೇಕು. ನಮಗೆ ಅಪಾಯ ಕಾಲ ಉಂಟಾದಾಗ ಕೇವಲ ದೇವರನ್ನು ನಾವು ದೃಷ್ಟಿಸಬೇಕು. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಾವು ವಾಕ್ಯದಲ್ಲಿ ಓದುತ್ತೇವೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ಎಂಬುದಾಗಿ ಕೀರ್ತನೆಗಾರನು ಹೇಳುವ ರೀತಿಯಲ್ಲಿ ನಾವು ನಮ್ಮ ಕಷ್ಟದ ಸಂದರ್ಭದಲ್ಲಿ ಪರಾತ್ಪರನ ಮೊರೆ ಹೊಕ್ಕಬೇಕು. ಕಣ್ಣೆತ್ತಿ ಯೆಹೋವನನ್ನೇ ದೃಷ್ಟಿಸಬೇಕು. ಆಗ ಕರ್ತನು ನಮ್ಮನ್ನು ಕಾಯುತ್ತಾನೆ, ಕಾಪಾಡುತ್ತಾನೆ, ಅಪಾಯದಿಂದ ತಪ್ಪಿಸುತ್ತಾನೆ. ಸೈತಾನನು ತನ್ನ ದುಷ್ಟ ಮಾರ್ಗದಿಂದ ನಮ್ಮನ್ನು ನಾಶ ಮಾಡಿ ನುಂಗಿ ಬಿಡಬೇಕೆಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡುತ್ತಿದ್ದಾನೆ. ನಾವು ದೇವರನ್ನು ಹುಡುಕಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳದಿರಬೇಕೆಂಬುದೇ ಆ ಸೈತಾನನ ಉದ್ದೇಶವಾಗಿದೆ. ಆದರೆ ಸರ್ವಶಕ್ತನಾದ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಾವು ದೇವರ ಮೇಲೆ ದೃಢವಾಗಿ ಆತುಕೊಂಡರೆ ಆತನು ನಮ್ಮನ್ನು ತನ್ನ ರೆಕ್ಕೆಯ ಅಡಿಯಲ್ಲಿ ಅಡಗಿಸಿಟ್ಟು ನಮ್ಮ ಜೀವಿತವನ್ನು ರಕ್ಷಿಸುವನು. ದೇವರನ್ನು ಹುಡುಕುವ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡುವರು, ಕರ್ತನಿಂದ ರಕ್ಷಿಸಲ್ಪಡುವರು. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಕಷ್ಟಗಳು ಬಂದಾಗ ದೇವರು ನಮ್ಮನ್ನು ತನ್ನ ರೆಕ್ಕೆ ಮರೆಯಲ್ಲಿ ಅಡಗಿಸಿಟ್ಟು ಸಂರಕ್ಷಿಸುವನು. ಆತನು ನಮ್ಮನ್ನು ಮೇಲೆತ್ತಿ ಆಶೀರ್ವದಿಸುವನು. ದೇವರ ಪ್ರೀತಿ ಎಷ್ಟೋ ಅಪಾರವಾದದ್ದಾಗಿದೆ. ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕಷ್ಟದ ಸಂದರ್ಭದಲ್ಲಿ, ಅಪಾಯ ಕಾಲದಲ್ಲಿ ದೇವರು ನಮ್ಮ ಜೊತೆಗಿದ್ದು ದುಷ್ಟನ ಆಲೋಚನೆಗಳಿಂದ ಬಿಡಿಸುವನು, ಮನುಷ್ಯರ ಒಳಸಂಚುಗಳಿಂದ ಬಿಡಿಸುವನು, ವಿವಾದದ ನಾಲಿಗೆಗಳಿಂದ ಬಿಡಿಸುವನು. ಯಾಕೆಂದರೆ ಕರ್ತನು ಒಳ್ಳೆಯವನು. ಆಪತ್ತಿನ ಕಾಲದಲ್ಲಿ ಆತನೇ ನಮಗೆ ಬುರುಜಾಗಿದ್ದಾನೆ. ಆತನಲ್ಲಿ ಮೊರೆ ಹೊಕ್ಕವರನ್ನು ಆತನು ಬಲ್ಲನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕವನ್ನು ಉಂಟು ಮಾಡಿ, ಭೂಪರಲೋಕವನ್ನು ಆಳಿಕೊಂಡು ನಮ್ಮನ್ನೂ ಕೂಡ ಉಂಟು ಮಾಡಿ ನಮ್ಮನ್ನು ಆಳಿಕೊಂಡು ಬರುವಂಥ ನಮ್ಮ ಪರಲೋಕದ ತಂದೆಯೇ, ಪ್ರಿಯ ಕರ್ತನೆ, ನಿನಗೆ ಸ್ತೋತ್ರಪ್ಪ. ಈ ಒಂದು ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ನೀನೇ ನಮಗೆ ಬಂಡೆಯೂ ಆಶ್ರಯ ದುರ್ಗವೂ ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಸಂಗಡ ಇದ್ದು, ನೀನು ಸರ್ವಶಕ್ತನಾದ ದೇವರಾಗಿದ್ದು ನಮ್ಮ ಆಪತ್ತುಗಳಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ಕಾಯುತ್ತಾ, ಕಾಪಾಡುತ್ತಾ, ರಕ್ಷಿಸುತ್ತಾ ಬರ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇದುವರೆಗೆ ನಡೆಸಿದಂಥ ದೇವರು, ನಂಬಿಗಸ್ತನಾದ ದೇವರು ನೀನಾಗಿದ್ದೀಯಪ್ಪ, ಸ್ತೋತ್ರ. ಇನ್ನು ಮುಂದೆಯೂ ಕೂಡ ನೀನು ನಡೆಸುವಂಥ ದೇವರಾಗಿದ್ದಿ ತಂದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುವ ಎಲ್ಲ ಪ್ರಿಯ ಜನರನ್ನು ಆಶೀರ್ವಾದ ಮಾಡಿಕೊಡ್ತಾನೆ. ಅವರಿಗೆ ಉಂಟಾಗುವ ಅಪಾಯ ಕಾಲದಲ್ಲಿ ನೀನು ಅವರನ್ನು ಗುಪ್ತ ಸ್ಥಳದಲ್ಲಿ ಬಚ್ಚಿಟ್ಟು ಕಾಪಾಡು ಸ್ವಾಮಿ. ನಿನ್ನ ಆಶ್ರಯ ಸ್ಥಾನದಲ್ಲಿಟ್ಟು ಅವರನ್ನು ಭದ್ರಪಡಿಸು ಸ್ವಾಮಿ. ಅಪ್ಪ, ಅವರನ್ನು ಸುರಕ್ಷಿತವಾಗಿ ಕಾಪಾಡು ಸ್ವಾಮಿ. ಇಂದಿನಿಂದಲೇ ನಿನ್ನ ಪ್ರೀತಿಯಿಂದ ನಾವು ಬಲವನ್ನು ಹೊಂದಿಕೊಂಡು ನೀನೇ ನಮ್ಮನ್ನು ನಡೆಸಿ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದೆ ಎಂಬುದಾಗಿ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿನಗೆ ವಂದಿಸ್ತೇವೆ ಸ್ವಾಮಿ. ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ ತಂದೆಯೇ, ಆಮೆನ್.